ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಂದು ಸಿನಿಮಾ ಅಂತ ಬಂದಾಗ ತುಂಬ ಕಷ್ಟ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನು ರಿಲೀಸ್ ಮಾಡಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಅಥವಾ ಕೆಟ್ಟದಾಗಿ ರಿವ್ಯೂ ಮಾಡುವಂತಹ ಒಂದು ತಂಡ ರೂಪ. ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಕೆಟ್ಟದಾಗಿ ರಿವ್ಯೂ ಮಾಡೋದಕ್ಕೆ ಒಂದು ತಂಡ ಕೂಡ ರೆಡಿ ಆಗ್ತಾ ಇರುತ್ತೆ. ಇದೆಲ್ಲವನ್ನು ಕೂಡ ನೀವು ಕೂಡ ಗಮನಿಸ್ತಾ ಇದ್ದೀರಾ ಸಂಜನಾ. ನಿಮ್ಗೆ ಏನು ಅನ್ಸುತ್ತೆ ಈ ಥರದ ಒಂದು ಬೆಳವಣಿಗೆ ನೋಡಿದ್ರೆ? ಯಾಕಂದರೆ ಎಷ್ಟು ಎಫರ್ಟ್ ಹಾಕಿರ್ತೀರಿ, ಎಷ್ಟು ದುಡ್ಡು ಖರ್ಚು ಮಾಡಿರ್ತೀರಾ, ಎಷ್ಟು ಜನರ ಶ್ರಮ ಇರುತ್ತೆ, ಎಷ್ಟು ಜನರ ಬೆವರಿರುತ್ತೆ, ರಕ್ತ ಇರುತ್ತೆ, ಇದು ಯಾವುದನ್ನು ಲೆಕ್ಕಿಸದೆ ಈ ರೀತಿ ಒಂದು ತಂಡ ಕ್ರಿಯೇಟ್ ಆಗೋದು, ಕೆಟ್ಟದಾಗಿ ವಿಮರ್ಶೆ ಮಾಡೋದು, ಇಂಥದ್ದೆಲ್ಲವೂ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನೀವು ಅದನ್ನು ಹೇಗೆ ವಿರೋಧಿಸ್ತೀರಾ ಅಂತ ಹೇಳಿ? ಅಂದರೆ ಅಫ್ಕೋರ್ಸ್ ಅಂದರೆ ಅವ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಯಾಕಂದರೆ ಇವಾಗ ವಿಮರ್ಶೆ ಮಾಡೋರು ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್, ಬಟ್ ಐವ್ ಕಮ್ ಅಕ್ರಾಸ್ ಫ್ಯೂ ಯೂಟ್ಯೂಬ್ ಚಾನಲ್ಸ್ ಅಂದರೆ ಈ ಥರ ನೆಗೆಟಿವ್ ಮಾಡೋದು. ಕೆಲವರು ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾರೆ, ಕೆಲವರು ಕಮರ್ಷಿಯಲ್ಸ್ ಟೀಮ್ ಕಡೆಯಿಂದ ಸಿಕ್ಕಿಲ್ಲ ಅನ್ನುವಾಗ ಹಿಂಗೆ ನೆಗೆಟಿವ್ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಸೊ ಐ ಥಿಂಕ್ ಎಂಥ ಪರ್ಸ್ನಲ್ ಟಾರ್ಗೆಟ್ಸ್ ಅಲ್ವಾ ಇದೆಲ್ಲ. ವಿ ವುಡ್ ಹವ್ ಸ್ಪೆಂಟ್ ಆರ್ ಇಯರ್ಸ್ ಒಂದು ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ, ಆ್ಯಂಡ್ ಎಷ್ಟು ಕೋಟಿಗಳು ಖರ್ಚಾಗಿರುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ. ಐ ಥಿಂಕ್ ಇಟ್ಸ್ ವೆರಿ ವೆರಿ ರಾಂಗ್. ಏನು ಇಷ್ಟ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಇಫ್ ನಾಟ್ ಗುಡ್ ಡೋಂಟ್ ಡೂ ಬ್ಯಾಡ್ ಅಂತ. ಸೊ ನೀವು ಹೇಗೆ ವಿರೋಧಿಸ್ತೀರಾ ಖಡಕ್ಕಾಗಿ? ಏನು ವಿರೋಧಿಸಕ್ಕೆ ಏನು ಅದಕ್ಕೆ ಅಂದ್ರೆ ಉಟ್ಬಿಟ್ಟಿರ್ತಾರೆ ಮೇಡಮ್. ಈಗ ನೀವು ಅವ್ರಿಗೆ ಎಷ್ಟೇ ಹೇಳಿ ಅದೇನು ಹೇಳ್ತಾ ಕೋಣ ಮುಂದೆ ಕಿಂಕ್ರಿ ಬಾರ್ಸ ನಾನು ಇರೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ ಅಂತ ಇದ್ಬಿಟ್ಟಿರ್ತಾರೆ. ಬಟ್ ಕಡಿವಾಣ ಹಾಕ್ಬೋದು ಯಾವಾಗ ಗೊತ್ತಾ? ಎಲ್ಲರಿಗೂ ಗೊತ್ತು ಯಾರ್ಯಾರು ಮಾಡ್ತಾ ಇರ್ತಾರೆ ಅಂತ. ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಕಡಿವಾಣ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂಥವ್ರು ಒಬ್ಬನ ಪಾಠ ಕಲಿಸಿದ್ರೆ ಮುಂದಕ್ಕೆ ಮಾಡೋನು ಬುದ್ಧಿ ಕಲಿತಾನೆ, ಮುಂದೆ ಬರಲ್ಲ. ಇಲ್ಲ ಹೆಂಗಂದ್ರೆ ಎಲ್ಲರಿಗೂ ಗೊತ್ತು ಯಾರು ಮಾಡ್ತಾರೆ ಏನು ಮಾಡ್ತಾರೆ ಅಂತ. ಬಿಡು ಅವ್ನ ಜೀವನ ನನ್ಗೆ ಯಾಕೆ, ನಾನು ಕರೆಕ್ಟಾಗಿ ಕೊಡ್ತಾ ಇಲ್ಲ, ನಾನು ಬಿಡಪ್ಪ ನನ್ನ ತಂಟೆಗಿಲ್ವಲ್ಲ. ಸೊ ಇಲ್ಲ ಹಂಗಾಗಿರೋದ್ರಿಂದ ಅದಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಅವಾಗೇನು ಅನ್ಕೋತಾರೆ ಅವರು, ಓ ಇಟ್ಬಿಡು ಅವ್ನು ಮಾಡ್ದ ಅವ್ನಿಗೇನೋ ಆಗಲ್ಲ, ನಾವು ಶುರು ಹಚ್ಕೊಳ್ಳೋಣ ಬಿಡು. ಹಿಂಗಾಗಿ ಅದು ಬೆಳೀತಾ ಇರೋದು. ಒಂದು ಒಗ್ಗಟ್ಟಾಗಿ ನಿಂತ್ಕೊಂಡು ಒಬ್ಬನ ಬಿಟ್ಟರೆ ಒಂದು ಸರಿಯಾಗಿ ಅವಾಗ ಗೊತ್ತಾಗುತ್ತೆ. ಇನ್ನೊಬ್ಬ ಮಾಡೋನು ಭಯ ಬೀಳ್ತಾನೆ. ಸೂಪರ್. ಪೈರಸಿ ಬಗ್ಗೆ ನಿಮ್ಮ ಮಾತು? ಅದೇ ಇವರೆಲ್ಲ ಒಂದೇ ವರ್ಗ ಮ್ಯಾಮ್, ಇದೆಲ್ಲ ಒಂದೇ ವರ್ಗ. ಈಗ ರಿವ್ಯೂ ಕೊಡೋರಾಗಿರ್ಬೋದು ಅಥವಾ ಕುತ್ಕೊಂಡು ಎಲ್ಲೋ ಕಮೆಂಟ್ಗಳು ಹೊಡೆಯೋರಾಗಿರ್ಬೋದು, ಈ ಪೈರಸಿ ಮಾಡೋರು ಇವರೆಲ್ಲ ಒಂದೇ. ಅದಕ್ಕೆ ಯಾರೋ ಅದನ್ನ ತಲೆ ಕೆಡಿಸ್ಕೊಂಡು ಆಟೋಮೆಟಿಕ್ ಅದು ನಿಲ್ಸ್ಬೋದು, ನಿಲ್ಸೋಕ್ಕಾಗಲ್ಲ ಅಂತ ನಿಲ್ಸಬಹುದು ಅದನ್ನ. ಬಟ್ ಒಗ್ಗಟ್ಟಾಗಬೇಕು ಅಷ್ಟೇ ಅಲ್ಲ.